ದೇವರಾಗ್ಬೇಕಯ್ಯ. ಲೈಫಲ್ಲಿ ಫಸ್ಟ್ ಟೈಮ್ 300cc ಗಾಡಿ ಓಡಿಸಿದ್ದೀನಿ, ಅದು ಬೆನಾಲಿ. ಹುಷಾರಿದ್ರೆ ABS ಇಲ್ಲ. ಸೀರಿಯಸ್ಲಿ? ಎಕ್ಸಾಸ್ಟ್ಗೆ ಸೈಕ್ ಆಗ್ಬೇಕಲ್ಲ ಬ್ರೋ. ಸೈಕ್ ಸೈಕ್ ಮಾಡೋ ಸೈಕ್ ನಮ್ಮ ಮಕ್ಳು ನಾವು. ಸೈಕ್ ಸೈಕ್ ಓಹೋ, ಹಾಫ್ ಕ್ಲಚ್ಚಿಗೆ ಐತೆ. ಹಿಂಗ್ ಮಾಡ್ಬೇಡ ಮಾಮ್, ಗಾಡಿ ಬಗ್ಗೆ ಗೊತ್ತಿಲ್ಲ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹಿಂಗ್ ಮಾಡ್ಬೇಡ ಮಾಮ್, ಗಾಡಿ ಬಗ್ಗೆ ಗೊತ್ತಿಲ್ಲ. रुको जरा सबर करो. ಫಸ್ಟ್ ಟೈಮ್ ಆದ್ರೂ ಸ್ಪೀಡ್ ಅಂತೂ ಫೀಲ್ ಆಗಲ್ಲ ಎಕ್ಸಾಸ್ಟ್ ಸೌಂಡ್ಗೆ. ಒಂದು ಅಂತ ಹಂಗೆ ಎಕ್ಸಾಸ್ಟ್ ಸೌಂಡ್ ಆರನೇ ಕೇಳಿಸಲ್ಲ ಗುರು. ನನ್ಗೆ ಏನು ಕೇಳಲ್ಲ. ಹೆಡ್ಲೈಟ್ ನೋಡ್ತಿರೋದು ಐ ಬೀಮು, ಲೋ ಬೀಮು. ಇದು ಲೋ ಬೀಮು, ಇದು ಐ ಬೀಮು. 4000 RPM ಅಲ್ಲಿ 60-70 ಓಡ್ತಾ ಇದೆ. ಅಯ್ಯೋ, 5000 RPM 80 ಕ್ರಾಸ್ ಆಗುತ್ತೆ. ಅದನ್ನು 7000 RPM 7000 RPM ಕ್ರಾಸ್ ಆದ್ಮೇಲೆ ಗಾಡಿ ನಕ್ಕ ನುಗ್ತಾ ಇರುತ್ತೆ. ಸಿಟಿಲಿ ಜಾಸ್ತಿ ಓಡಿಸ್ಬೇಕಾದ್ರೆ ಗಾಡಿ ಬೇಗ ಹೀಟಿಗೆ ಬಂದ್ಬಿಡುತ್ತೆ. ಇವಾಗ ತಾನೇ ಕಾಲೇಜಿಗೆ ಸೇರಿರೋ ಹುಡುಗರ ಥರ. ಗಾಡಿ ಮಾತ್ರ ಓಕೆ. ಓ, ನಾನು ನೋಡ್ಲಿಲ್ಲ. ಬಟ್ ಗಾಡಿ ವೆಯ್ಟ್ ಫೀಲ್ ಆಗ್ತಿಲ್ಲ, ಏನಿಲ್ಲ, ಆರಾಮಾಗಿ ಕ್ರೂಸ್ ಮಾಡ್ತಾ ಹೋಗ್ಬೋದು. ನಕ್ಕನ್ ಒಳ್ಳೆ ಫೀಲ್ ಗುರು. ಎಕ್ಸಾಕ್ಟ್ಲಿ ಅದಕ್ಕೂ ಬೇರೆ ಕಾಣ್ತಿಲ್ಲ ಇಲ್ಲಿ. ನನಗೆ ಒಳ್ಳೆ ಮಜಾ ಬರುತ್ತೆ ಗಾಡಿ ಓಡಿಸ್ತಾ ಇದ್ರೆ. ಆ ಸೌಂಡ್, ಆ ಪವರ್ ಡೆಲಿವರಿಗೆ ಓಡಿಸ್ತಾನೆ ಇರ್ಬೇಕನ್ಸುತ್ತೆ ಗಾಡಿನ. ಡಿವೈಡರ್ ಬಂತು, ಯಾಕಾದ್ರೂ ಬಂತು ಅನ್ನಿಸ್ತಾ ಇದೆ ಫಸ್ಟ್ ಟೈಮ್ ಲೈಫಲ್ಲಿ ಡಿವೈಡರ್. ಓಹ್, ಗೇರ್ ಶಿಫ್ಟಿಂಗ್ ಒಂಚೂರು ಹಾರ್ಡ್ ಆಗಿದೆ. $7,000 RPM ಈ ಗಾಡಿನಲ್ಲಿ ಕ್ರಶ್ ಆಗುತ್ತೆ. ಯಾರೋ ಇದು ಒನ್ ವೇಲ್ ಬರ್ತಾವನೆ. ಜರ್ನಿ ಇರೋದೆ ಒನ್ ವೇಲಿ. ಓಕೆ, ಸೈಡ್ ಹಾಕಿ ಗಾಡಿ ಬಗ್ಗೆ ಒಂಚೂರು ಮಾತಾಡೋಣ. ಚೆನ್ನಾಗಿ ಲೈಟ್ ಇದೆ. ಬಟ್ ಬೇಜಾರನ್ನೋ ವಿಷಯ ಏನಂದ್ರೆ ಗೇರ್ ಶಿಫ್ಟಿಂಗ್ ಸಿಕ್ಕಾಪಟ್ಟೆ ಹಾರ್ಡ್ ಆಗಿದೆ ಬ್ರೋ. ಸೌಂಡೇ ಕೇಳಲ್ಲ. ಇದೆಯಾ? ಇಲ್ಲ ಬಾರೋ. ಹಜಾರ್ಡ್ ಇದೆ. ಔಟ್ಲುಕ್ ಆಫ್ ಬೆನಾಲಿ. ಆದರೆ
ಎಕ್ಸ್ಪೆಷಲಿ ಎಕ್ಸಾಸ್ಟ್ ಸೌಂಡು ಬ್ರೋ, ನನ್ ಕೇಳಿಸ್ಲೇಬೇಕು. ಎಕ್ಸಾಸ್ಟ್ ಸೌಂಡು ಆ ರೇಂಜಿಗೆ ಐತೆ ಅವನಜ್ಜಿ. ಹಂಗೆ ಇದ್ರೇನೆ ಕೇಳಿಸುತ್ತೆ. ನಾನೇ ಹತ್ರ ಎಕ್ಸಾಕ್ಟ್ ಸೌಂಡು ಎಷ್ಟು ಕಾನ್ಫಿಡೆಂಟ್ ಕೊಡ್ತಾರೆ ಅಂದ್ರೆ ಗಾಡಿ ಓಡ್ಸಕ್ಕೆ. ಎದೆ ಡವ ಡವ ಅಂತದೆ. ಸೊ ನೋಡ್ಬೋದು ಈ ಗಾಡಿ ಯಾವ್ದೇ ತರ ABS ಇಲ್ಲ, ಡಿಸ್ಕ್ ಬ್ರೇಕ್ ಅಷ್ಟೇ. 2 ಸೈಡ್ ಡಿಸ್ಕ್ ಬ್ರೇಕು, ಡಿಸ್ಕ್ 2 ಇವ್ರವೆ, ಬೆನಾಲಿವೇನೆ. 100cc ಓಡೋಮೀಟರ್ ಇದೆ ಡಿಜಿಟಲ್ ಅಲ್ಲಿ. ಇದು RPM, ಡಿಜಿಟಲ್ ಸ್ಪೀಡೋಮೀಟ್ರು, RPM ಮೀಟ್ರು. ಇದು ಟೆಂಪ್ರೇಚರು, ಮತ್ತೆ ಇದು ಟೈಮು. ಇದು ಗಾಡಿ ಎಷ್ಟು ಓಡಿದೆ ಅಂತ ತೋರಿಸ್ತಿದೆ. ಇದೇನು ಮ್ಯಾಮ್ ಸರ್ವಿಸ್ ಇದಾ? ಇದು ಸರ್ವಿಸ್ದು. ಮತ್ತೆ ಇದು ನ್ಯೂಟ್ರಲ್ ಮೀಟ್ರು ಮತ್ತೆ ಇಂಡಿಕೇಟರ್ಸ್. ಮತ್ತೆ ಇದರಲ್ಲಿ ಅದು ಹೈ ಬೀಮ್ ಲೋ ಬೀಮ್ದು. ಇನ್ನೊಂದು ಇಂಜಿನ್ ಬಟನ್ ಇದೆ, ಇಂಜಿನ್ ಸ್ವಿಚ್. ಯಾವ್ದಾದ್ರು ನಮ್ದು ಫ್ರಂಟ್ ಇಂದ ಗಾಡಿ ಮಾತ್ರ ಸಖತ್ತು ಕ್ಯೂಟ್ ಆಗಿದೆ ಮ್ಯಾಮ್. ಏನ್ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂದ್ರೆ, ಇನ್ಫ್ಯಾಕ್ಟ್ ಆಕ್ಚುಲಿ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಗಾಡಿ ಮೇಲೆ. ಗಾಡಿ ಮಾತ್ರ ಅಲ್ಟಿ. ಹಜಾರ್ಡ್ ಎಲ್ಲ ಮಾಡಿದೆ. ಹಜಾರ್ಡ್ ಸ್ವಿಚ್ ಇದು. ಅದು ಇಂಡಿಕೇಟರ್ ತಂದಿ ನೋಡಿ ಅಕ್ಕನ್ ಗಾಡಿ ಮಾತ್ರ ಸೈಕ್ ಆಗಿದೆ. 300cc ಇಂಜಿನ್, 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸು. ಮತ್ತೆ ಇದರಲ್ಲಿ 37.7 BHP ಇದೆ, 35.6 ನ್ಯೂಟನ್ ಮೀಟರ್ ಟಾರ್ಕ್. ಮತ್ತೆ ಇದರಲ್ಲಿ ಸಿಕ್ಕಾಪಟ್ಟೆ ಕ್ರಶ್ ಮಾಡೋದಂದ್ರೆ ಈ ರೆಡ್ ಅಲ್ಲಿರೋ ಮೆಟಾಲಿಕ್ ಫ್ರೇಮು ಏನ್ ಕಂಪ್ಲೀಟ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗೈತೆ ಅಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೈತೆ. ಇದು ಇನ್ ಬಿಲ್ಡ್ ಅಲ್ಲಿ ಬಂದಿರೋದಲ್ಲ, ಇದು ಇವರೇ ಸೇಫ್ಟಿ ಗಾರ್ಡ್ ಹಾಕ್ಸಿರೋದು. ಮತ್ತೆ ಗೇರ್ ಶಿಫ್ಟಿಂಗ್ ಮಾತ್ರ ಹಾರ್ಡ್ ಆಗೈತೆ, ಅದೊಂದು ಫೀಲ್ ಆಯ್ತು ನನಗೆ. ಆಮೇಲೆ ಈ ಗಾಡಿ ಕಟ್ ಮಾಡ್ಕೊಳ್ಳ ಸೀಟ್ ಮ್ಯಾಮ್ ಬೆನಾಲಿ ಅಂತ ಇದೆ, ಬಟ್ ಸಖತ್ ಕಂಫರ್ಟ್ ಆಗೈತೆ. ಅಮುಕ್ತಿದ್ರೆ ಅಮುಕನ ಅನಿಸ್ತಿರ್ತದೆ. ಪಿಲಾನ್ ಸೀಟ್ ಇನ್ನೂ ಸಕಾರ ಇದೆ. ಇದರಲ್ಲಿರೋ ಇಂಜಿನ್ ಟೈಪ್ ಬಂದ್ಬಿಟ್ಟು ಇನ್ಲೈನು 2 ಸಿಲಿಂಡರ್ 4 ಸ್ಟ್ರೋಕ್ ಲಿಕ್ವಿಡ್ ಕೂಲ್ಡ್ 8 valves DOHC ಅಂದ್ರೆ ಡಬಲ್ ಓವರ್ ಕ್ಯಾಮ್ ಶಿಫ್ಟ್. ಇದರಲ್ಲಿರೋ ಟ್ಯಾಂಕ್ ಕೆಪಾಸಿಟಿ 16 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಅಂಡ್ ಆವರೇಜ್ 20 ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಾ ಇದೆ. ಅಂದ್ರೂ ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು. ಸಸ್ಪೆನ್ಷನ್, ಈ ತರ ಸಸ್ಪೆನ್ಷನ್ಗೆ ಏನಂತಾರೆ ಬ್ರೋ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 3.2 lakh ಶೋರೂಮ್ ಪ್ರೈಸ್ ಇತ್ತು. ಇವಾಗ ಎಷ್ಟಕ್ಕೆ ಸದ್ಯಕ್ಕೆ ಇದು ಡಿಸ್ಕಂಟಿನ್ಯೂ ಆಗೈತೆ. ನಗುವುದು ಅಳುವುದು ನೀವೇ ಹೇಳಿ. 2013 ಅಲ್ಲ ಕಣ, 18 ಅನ್ಸುತ್ತಿದ್ದು. ನಡೆಯಲ್ಲ, ನಿಧಾನ ಕ್ರೂಸ್ ಮಾಡ್ಕೊಂಡು ಸೋನ ನಿಮ್ಮ RPM ಇವರೇ ಫಿಕ್ಸ್ ಮಾಡಿರೋ ತರ ಇದೆ ನನ್ಗೇನು. ಗೇರ್ ಶಿಫ್ಟಿಂಗ್ ಮಾತ್ರ ಬೆನ್ನ ತರ ಆಗ್ತಿದೆ, ಬಟ್ ಆದ್ರೆ ಸಿಕ್ಕಾಪಟ್ಟೆ ಸ್ಲೋ ಮಾಡಿದಾಗ ಹೆವಿ ಆಗ್ತಿದೆ ಆಯ್ತದೆ. ಎಕ್ಸಾಸ್ಟ್ ಅಂತೂ ಈ ಗಾಡಿಗೆ ಒಂದೊಳ್ಳೆ ಕಳೆ ಬಂದಿರೋದೇ ಎಕ್ಸಾಸ್ಟ್ ಇಂದ. ಸಿಕ್ಕಾಪಟ್ಟೆ ಕಂಫರ್ಟ್ ಆಗೈತೆ ನನಗಾದ್ರೆ. 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್. ಸ್ಪೋರ್ಟ್ಸ್ ಬೈಕ್ ಓಡಿಸೋದ್ರಲ್ಲ ಒಂಥರ ಮಜಾ ಅನ್ನಿಸ್ತಿತ್ತು ಮುಂಚೆ, ಆದ್ರೆ ಇಷ್ಟೊಂದು ಮಜಾ ಅಂತ ಇವಾಗಲೇ ಗೊತ್ತಾಗಿದ್ದು. ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಗುರು. ಹುಡುಗಿರಿಂದ ಬೀಳೋದ್ರ ಬದಲು ಇಂಥ ಗಾಡಿಯಿಂದ ಬೀಳಿದ್ರೆ ಮನ್ಸಿಗೆ ಸಮಾಧಾನ ಮಾತ್ರ ಸಿಕ್ಕಾಪಟ್ಟೆ ಆಗ್ತದೆ.
ಅಯ್ಯೋ ಅದು ಸತ್ಯ ಸರ್, ಇದು ಅಪ್ಪ ಮುಟ್ಟಿದ ಮಾತು, ನಮ್ಮ ತಾಯಣಗೂ ಸತ್ಯ. ನಾನು ಇಂಥ ಗಾಡಿ ಇರೋದು ಟೋಟಲ್ ಇಲ್ಲಿವರೆಗೂ ಗಾಡಿ 33,933 ಕಿಲೋಮೀಟರ್ಸ್ ರನ್ ಆಗಿದೆ. ಟೈಮ್ ಅಂತೂ 2 ಗಂಟೆ 9 ನಿಮಿಷ. ಅದು ಕರೆಕ್ಟ್ ಆಗಿಲ್ಲ. ಇವೇನು ಹೇಳೋದು ಗುರು, ಈ ಗಾಡಿನ ಓಡಿಸ್ತಾ ಇದ್ರೆ ನನಗಂತೂ ನಿಲ್ಲಿಸ್ಬೇಕು ಅನ್ನೋ ಇದ್ದೇ ಇಲ್ಲ. ಎಷ್ಟು ಏನೋ ಆದ್ರೂ ಹಿಂದ್ಕೊಂಡು ಹೋಗ್ತಾ ಇರೋ ಗುರು ಅನ್ನಿಸ್ತಾ ಇದೆ. ಇನ್ನರ್ ಫೀಲಿಂಗ್ ಹೆಂಗೆ ಇರೋದು ಹಿಂದೆ. ಏನ್ ಗಾಡಿ ಏನು ಅಷ್ಟೊಂದು ಹೆವಿ ಅನ್ಸಲ್ಲ. 192 kgs ಇರುವ 190. ಬ್ರೇಕು ಅಷ್ಟೇ ಹೆವಿ ಸ್ಮೂತ್ ಆಗಿದೆ. ಕಂಫರ್ಟ್ ಸ್ಮೂತ್ ಅನ್ನೋದಕ್ಕಿಂತ ಕಂಫರ್ಟ್ ಆಗಿದೆ ಬ್ರೇಕು. ಈ ಪ್ರೈಸ್ ರೇಂಜಲ್ಲಿ ಈ ಥರ ಗಾಡಿ ಸಿಕ್ಕಾಪಟ್ಟೆ ಕಷ್ಟ ಆ್ಯಕ್ಚುಲಿ. ಗಾಡಿ ಮಾತ್ರ ಆ ಕಲರ್ಗೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದೆ ನನಗೆ.